ಬಿತ್ತನೆ ಸೀಸನ್ ಆರಂಭವಾಗುತ್ತಿದ್ದಂತೆಯೇ ರೈತರಿಗೆ ಬೀಜದ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ. ಸೋಯಾಬೀನ್, ಶೇಂಗಾ ಹಾಗೂ ಕಡಲೆ ಬೀಜಕ್ಕಾಗಿ ರೈತರು 3ನೇ ದಿನವೂ ಪರದಾಡುತ್ತಿರುವ ದೃಶ್ಯ ನಗರ ಕೃಷಿ ಕೇಂದ್ರದಲ್ಲಿ ಕಂಡುಬಂದಿದೆ. ರಾತ್ರಿ ಇಡೀ ಸಾಲಿನಲ್ಲಿ ನಿಂತು ಬೀಜಕ್ಕಾಗಿ ಕಾಯುತ್ತಿರುವ ಅನ್ನದಾತರು ಕೃಷಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ನಗರದ ಕೃಷಿ ಕೇಂದ್ರದಲ್ಲಿ ಬಿತ್ತನೆ ಬೀಜ ಪಡೆಯಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಸೋಯಾಬೀನ್, ಶೇಂಗಾ ಹಾಗೂ ಕಡಲೆ ಬೀಜಕ್ಕಾಗಿ ಶುಕ್ರವಾರ ರಾತ್ರಿಯಿಂದಲೇ ರೈತರು ಸರದಿ ಸಾಲಿನಲ್ಲಿ ನಿಂತಿದ್ದು 3ನೇ ದಿನವೂ ಪರದಾಟ ಮುಂದುವರೆದಿದೆ. ರೈತರಿಗೆ ಕೂಪನ್ ವಿತರಣೆ ಮಾಡಿರುವ ಅಧಿಕಾರಿಗಳು ಅದರ ಆಧಾರದ ಮೇಲೆ ಬೀಜ ವಿತರಣೆ ಮಾಡುತ್ತಿದ್ದಾರೆ. ಆದರೆ ಕೂಪನ್ ಹಿಡಿದುಕೊಂಡೇ ಅನ್ನದಾತರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೇ ಕೌಂಟರ್ನಲ್ಲಿ ಬೀಜ ವಿತರಣೆ ಮಾಡುತ್ತಿರುವುದರಿಂದ ವಿತರಣೆ ಪ್ರತಿಕ್ರಿಯೆ ನಿಧಾನವಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 2 ಕೌಂಟರ್ ತೆರೆಯಬೇಕು, ಇಲ್ಲವಾದರೆ 8 ದಿನವಾದರೂ ಎಲ್ಲ ರೈತರಿಗೆ ಬೀಜ ಸಿಗುವುದಿಲ್ಲ ಎಂದು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನೊಂದೆಡೆ ಕೃಷಿ ಇಲಾಖೆ ಅಧಿಕಾರಿಗಳು ಸಮಾಧಾನದಿಂದ ಬೀಜ ಖರೀದಿಸಲು ರೈತರಿಗೆ ಮನವಿ ಮಾಡಿದ್ದಾರೆ. ಎಲ್ಲ ರೈತರಿಗೆ ಸಾಕಾಗುವಷ್ಟು ಬೀಜ ದಾಸ್ತಾನು ಇದೆ, ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ.